Hello, Namaskara. This is Ramesh for ಈ ದಿನ. In this information series ಅಲ್ಲಿ I had spoken about companies ಎಲ್ಲಾನು ಹೆಂಗೆ how do they originate and ಹೆಂಗೆ ಇದಾಗತ್ತೆ ಅಂತ ಹೇಳಿ. ಸೊ ಇವತ್ತಿನ ಡಿಸ್ಕಷನ್ ವಿಲ್ ಬಿ ಆನ್ ದ ಫಂಡಿಂಗ್ ಬಿಕಾಸ್ ಯಾವುದೇ ಒಂದು ಬಿಸ್ನೆಸ್ ಎಂಟಿಟಿ ಒಂದು ಯಾವುದೇ ಒಂದು ಕಂಪನಿ ಇದ್ರೂ ಅದಕ್ಕೆ ಫಂಡಿಂಗ್ ಬೇಕು. ಅದಕ್ಕೆ ಆ್ಯಕ್ಚುಲಿ ಇಟ್ ಹ್ಯಾಸ್ ಟು ಬಿ ಫಂಡೆಡ್, ದುಡ್ಡು ಬೇಕು. ಸೊ ದುಡ್ಡು ಇಟ್ಕೊಂಡೆ ಆ್ಯಕ್ಚುಲಿ ದೇ ವಿಲ್ ಬಿ ಏಬಲ್ ಟು ರನ್ ದ ಶೋ. ಸೊ ಈ ದುಡ್ಡು ಯಾವ್ಯಾವ ಸ್ಟೇಜಸ್ಸಲ್ಲಿ ಯಾವ್ಯಾವ ಥರ ಎಂಟಿಟೀಸ್ ಅವ್ರಿಗೆ ದುಡ್ಡು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಇವತ್ತು. ಸೊ ಬೇಸಿಕಲಿ ದೆರ್ ಆರ್ ವೆನ್ ಯಾವುದೇ ಒಂದು ಚಿಕ್ಕ ಕಂಪನಿ ಒಂದು ಶುರು ಮಾಡಿದಾಗ, ಸೊ ಅಂದರೆ ನಾನು ಇವಾಗ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಅಬೌಟ್ ಐ ವಿಲ್ ಟಾಕ್ ಅಬೌಟ್ ಒಂದು ಸ್ಟಾರ್ಟಪ್ ಕಂಪನಿಯಿಂದ ಶುರು ಆಗಿಬಿಟ್ಟು ಅದು IPO ಹೆಂಗೆ ಹೋಗುತ್ತೆ ಅನ್ನೋದನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಎಷ್ಟೊಂದು ಆ್ಯಕ್ಚುಲಿ ದೊಡ್ಡ ಕಂಪನೀಸು ಇದನ್ನೆಲ್ಲನೂ ಈ ಸ್ಟೇಜ್ ಬೈ ಸ್ಟೇಜ್ ಹೋಗದೆ ಒಂದೊಂದ್ಸಲಿ ದೇ ಕ್ಯಾನ್ ಸ್ಕಿಪ್ ಸಮ್ ಸ್ಟೇಜಸ್ ಆ್ಯಂಡ್ ಡೈರೆಕ್ಟ್ಲಿ ಒಂದು ದೊಡ್ಡ ಇದರಲ್ಲಿ ಲಾಂಚ್ನು ಮಾಡ್ತಾರೆ. ಸೊ ಅದರಲ್ಲಿ ನಾನು ಐ ಆಮ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಅ ಸ್ಟಾರ್ಟಪ್ ಕಂಪನಿ, ಅಲ್ಲಿಂದ ಚಿಕ್ಕ ಸ್ಟೇಜಿಂದ ಹೆಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಐ ಆಮ್ ಟಾಕಿಂಗ್ ಟುಡೇ. ಸೊ ಬೇಸಿಕಲಿ ಒಂದು ಸ್ಟಾರ್ಟಪ್ ಆ ಥರ ಒಂದೇನೋ ಒಂದು ಇದು ಮಾಡಿದಾಗ, ಒಂದು ಐಡಿಯೇಷನ್ ಎಲ್ಲ ಆಗಿ ಒಂದು ಸ್ಟಾರ್ಟಪ್ ಮಾಡೋಕ್ಕೆ ಶುರು ಮಾಡಿದಾಗ ಅವಾಗ ಏನಾಗುತ್ತೆ, ದೆರ್ ಆರ್ ಆ್ಯಕ್ಚುಲಿ ದೆರ್ ಈಸ್ ಎ ಇನಿಷಿಯಲ್ ಇದರಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಬೂಟ್ ಸ್ಟ್ರ್ಯಾಪಿಂಗ್ ಅಂತ ಹೇಳ್ತಾರೆ. ಸೊ ನಿಂಗೆ ಬೂಟ್ ಸ್ಟ್ರ್ಯಾಪಿಂಗ್ ಅಂತ ಹೇಳಿದಾಗ ಇವಾಗ ಒಂದು 3 ಜನ 4 ಜನ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಸೇರಿಕೊಂಡು ಒಂದು ಯಾವ್ದಾರ ಒಂದು ಪ್ರಾಡಕ್ಟ್ ಕಂಪನಿ ಅಥವಾ ಸರ್ವಿಸಸ್ ಕಂಪನಿ ಯಾವುದೋ ಒಂದು ಸ್ಟಾರ್ಟಪ್ ಮಾಡಿರ್ತಾರೆ. ಸೊ ಅದನ್ನು ಮಾಡಿದಾಗ ಅವ್ರ ಹತ್ರ ಇರೋ ಸೇವಿಂಗ್ಸ್ ದುಡ್ಡನ್ನು ಹಾಕ್ಬಿಟ್ಟು ಅದನ್ನೆಲ್ಲ ಸೇರಿಕೊಂಡು ಅದನ್ನೆಲ್ಲ ಹಾಕಿ ಒಂದು ದೇ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಕಂಪನಿ. ಸೊ ಅದನ್ನು ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರೀ ಸೀಡಿಂಗ್ ಅಂತ ಹೇಳ್ತಾರೆ ಅದನ್ನು. ಸೊ ಈ ಪ್ರೀ ಸೀಡಿಂಗ್ ಮಾಡ್ಬೇಕಾದ್ರೆ ಅದು ಬೂಟ್ ಸ್ಟ್ರಾಪಿಂಗ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಐಡಿಯೇಷನ್ ಒಂದು ಇಟ್ಕೊಂಡ್ಬಿಟ್ಟು ಐಡಿಯೇಷನ್ and the basic research and then the concept marketing, the concept kind of test marketing, the concept marketing ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಅಂತ ಹೇಳಿ ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿಕೊಂಡು ಒಂದು ಸ್ಟೇಜಿಗೆ ಇದನ್ನು ಡೆವಲಪ್ ಮಾಡಿಕೊಂಡು ಬಂದ ಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಅವ್ರ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗೋಗ್ಬಿಟ್ರೆ, ಅಂದರೆ ಪ್ರಮೋಟರ್ಸ್ ಆರ್ ದ ಓನರ್ಸ್ ಫೌಂಡರ್ಸ್ ಅವ್ರ ಹತ್ರ ಇರೋ ದುಡ್ಡು ಖಾಲಿ ಆಗೋಗ್ಬಿಟ್ರೆ ನೆಕ್ಸ್ಟ್ ವಾಟ್ ದೇ ಡೂ ಇಸ್ ದೇ ಗೋ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಹತ್ರ ಅಂದರೆ ಫ್ಯಾಮಿಲಿ ಅವ್ರ ಹತ್ರ ಕೇಳ್ಬಿಟ್ಟು ನೀವೇನಾದ್ರು ಇನ್ವೆಸ್ಟ್ ಮಾಡ್ತೀರಾ ನಮ್ಮ ಬಿಸ್ನೆಸ್ ವೆಂಚರ್ನಲ್ಲಿ, ಸೊ ದಿಸ್ ಇಸ್ ವಾಟ್ ಈಸ್ ಮೈ ಬಿಸ್ನೆಸ್ ಆ್ಯಂಡ್ ದಿಸ್ ಇಸ್ ಎಕ್ಸೆಟ್ರಾ ಅಂತೆಲ್ಲ ಹೇಳ್ಬಿಟ್ಟು ಫ್ರೆಂಡ್ಸ್ ಆಲ್ಸೋ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫೋಸ್ ಅಂತಲೂ ಹೇಳ್ತಾರೆ. ಸೊ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಎನಿಮೀಸ್ ಬೋತ್. ಸೊ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ವಿ ಆರ್ ಡೂಯಿಂಗ್, ದಿಸ್ ಇಸ್ ದ ಬಿಸ್ನೆಸ್, ದಿಸ್ ಇಸ್ ವಾಟ್ ಇಟ್ ಈಸ್ ಅಂತೆಲ್ಲ ಹೇಳಿ ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ದೇ ವಿಲ್ ಆಲ್ಸೋ ಇನ್ವೆಸ್ಟ್. ಸೊ ದ ಫ್ರೆಂಡ್ಸ್, ಫ್ಯಾಮಿಲೀಸ್ ಆ್ಯಂಡ್ ಫೋಸ್ ಅವರು ನೆಕ್ಸ್ಟ್ ದೇ ವಿಲ್ ಬಿ ದ ಪೀಪಲ್ ದಟ್ ಹೂ ವಿಲ್ ಇನ್ವೆಸ್ಟ್ ಇನ್ ದ ಕಂಪನಿ. ಅವ್ರ ಹತ್ರನೂ ದುಡ್ಡು ತೊಗೊಂಡ್ಬಿಟ್ಟು ಅವ್ರ ಹತ್ರ ದೆನ್ ಆ್ಯಕ್ಚುಲಿ ದೇ ವಿಲ್ ಪ್ಲೌ ದಟ್ ಮನಿ ಇನ್ ಟು ದ ಬಿಸ್ನೆಸ್. ಆಮೇಲೆ ಅದನ್ನು ದೇ ಸ್ಟಾರ್ಟ್ ಡೆವಲಪಿಂಗ್, ದೇ ಸ್ಟಾರ್ಟ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಇದು ಮುಂದಕ್ಕೆ ಸ್ವಲ್ಪ ಹೋಗ್ತಾ ಇರುತ್ತೆ ಆ್ಯಂಡ್ ಅಟ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಅವ್ರದ್ದು ಬೂಟ್ ಸ್ಟ್ರಾಪಿಂಗ್ ಆಗಿರೋ ಇದು ಅವ್ರ ಹತ್ರ ಇರಲ್ಲ ಇನ್ಮೇಲೆ. ಆಮೇಲೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಮಾತಾಡಾಯಿತು, ಎಲ್ಲರ ಹತ್ರ ಇದು ತೊಗೊಂಡಾಯಿತು. ಸೊ ದೆನ್ ದೇ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಸೊ ದ ಕಂಪನಿ ಈಸ್ progressing well, the company is developing well, ಅದು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಅದರದ್ದು ಪ್ರಾಡಕ್ಟ್ ಐಡೆಂಟಿಫೈ ಮಾಡಿದ್ದು ಅಥವಾ ದೆನ್ ದ ಸರ್ವಿಸ್ ಐಡೆಂಟಿಫೈ ಮಾಡಿದ್ದು ಅಲ್ಲಿಂದ ಶುರು ಆಗಿ ಅದನ್ನು ಚೆನ್ನಾಗಿ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಎಂಪ್ಲಾಯೀಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ದೆನ್ ಅಲ್ಲಿ ಸ್ವಲ್ಪ ಮೆಷಿನರೀಸ್ ತೊಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿ ಬರ್ತಿರತ್ತೆ. ಸೊ ಆ ಟೈಮಲ್ಲಿ ಇಫ್ ದೇ ವಾಂಟ್ ಟು ಕಂಟಿನ್ಯೂ ದ್ಯಾಟ್ ಅಂತ ಹೇಳಿದ್ರೆ ಅವ್ರಿಗೆ ಮೋರ್ ಫಂಡಿಂಗ್ ಬೇಕಾಗತ್ತೆ. ಈ ಫಂಡಿಂಗಲ್ಲಿ ಇವಾಗ ಇದರಲ್ಲಿ 2 ಪೋರ್ಷನ್ ಆ್ಯಕ್ಚುಲಿ ವಿ ವಿಲ್ ಟಾಕ್ ಅಬೌಟ್. ಸೊ ಈ ಫಂಡಿಂಗ್ ಅಂತ ಹೇಳಿದಾಗ ಅದರಲ್ಲಿ ಡೆಟ್ ಆರ್ ದ ಲೋನ್ಸ್ ಇಸ್ ಒನ್ ವೆರೈಟಿ, ಈಕ್ವಿಟಿ ಈಸ್ ದ ಅದರ್ ವೆರೈಟಿ. ಓಕೆ, ಇದು ಎರಡರಲ್ಲೂ ಇದು ಲೋನ್ ಬೇಕಾದ್ರೆ ಅವ್ರು ಹೋಗ್ಬೋದು. ಅವ್ರು ಆ್ಯಕ್ಚುಲಿ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ತೊಗೋಬೋದು. ಲೋನ್ ತೊಗೊಂಡಾಗ ಅವ್ರು ಆ್ಯಕ್ಚುಲಿ ಅಲ್ಲಿ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋಗಿ ಒಂದು ಬಿಸ್ನೆಸ್ ಪ್ರಪೋಸಲ್ ಒಂದು ಪ್ರಿಪೇರ್ ಮಾಡಿಕೊಡ್ತಾರೆ. ಈ ಥರ ನಾವು ನಾವು 4 ಜನ ಸೇರ್ಕೊಂಡು ಒಂದು ಕಂಪನಿ ರನ್ ಮಾಡ್ತಾ ಇದ್ದೀವಿ, ನಮ್ಮದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇಸ್ ಸೋ ಅಂಡ್ ಸೊ, ನಮ್ಮದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇಸ್ ಸೋ ಅಂಡ್ ಸೊ, ಆ್ಯಂಡ್ ನಾವು ಈ ಥರ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್ನಲ್ಲಿ ಶುರು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಕಾಂಪಿಟೇಷನ್ ಎಷ್ಟಿದೆ, ಇದರಲ್ಲಿ ಮಾರ್ಕೆಟ್ ಶೇರ್ ಎಷ್ಟಿದೆ, ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿನಲ್ಲಿದೆ. ಆ್ಯಂಡ್ ಆಮೇಲೆ ಈ ಪ್ರಾಡಕ್ಟ್ ನಾವು ಮಾಡಿದ್ರೆ ಇದಕ್ಕೆ ಇಷ್ಟು ನಮ್ಮ ಕಸ್ಟಮರ್ ಸೆಗ್ಮೆಂಟೇಷನ್ ಈ ಥರ ಇದ್ದಾರೆ. ಆ್ಯಂಡ್ ಆಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾವು ಆ್ಯಕ್ಚುಲಿ ಫಸ್ಟ್ ಇಯರಲ್ಲಿ ನಾವು ಇಷ್ಟು ರೆವಿನ್ಯೂಸ್ ಮಾಡ್ಬೋದು, ಸೆಕೆಂಡ್ ಇಯರಲ್ಲಿ ಇಷ್ಟು ಮಾಡ್ಬೋದು, ಥರ್ಡ್ ಇಯರಲ್ಲಿ ಇಷ್ಟು ಮಾಡ್ಬೋದು. ಆ್ಯಂಡ್ ಆಮೇಲೆ 1.5 ವರ್ಷದಲ್ಲಿ ಆ್ಯಕ್ಚುಲಿ ವಿ ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಎ ಪ್ರಾಫಿಟ್ ಎಕ್ಸೆಟ್ರಾ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು they have to give all this projected fund flow, projected cash flow, projected profit and loss statement, everything. ಇದನ್ನೆಲ್ಲ ಬ್ಯಾಂಕಿಗೆ ಪ್ರೊವೈಡ್ ಮಾಡಿದ್ರೆ ಅವರು ಲೋನ್ ಕೊಡ್ತಾರೆ.
ಇದರಲ್ಲಿ ಲೋನ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಕಂಪನೀಸ್ಗೆ ದೇಸೆ ನಾನು ಅರ್ಲಿ ಸ್ಟೇಜಲ್ಲಿ ಆ್ಯಕ್ಚುಲಿ ನೀವು ತುಂಬ ಅರ್ಲಿ ಸ್ಟೇಜಲ್ಲಿ ಇದ್ದೀರಾ, ಈ ಸ್ಟೇಜಲ್ಲಿ ನಾವು ಲೋನ್ ಕೊಡಲ್ಲ ಅಂತ ಅವ್ರು ಹೇಳ್ಬೋದು ಒಂದು. ಇಲ್ಲ ಎರಡನೇದು ಆ್ಯಕ್ಚುಲಿ ನಾವು ಲೋನ್ ಕೊಡ್ತೀವಿ, ಬಟ್ ಆದರೆ ಆ ಲೋನ್ಗೆ ಕೊಲೆಟ್ರಲ್ಸ್ ಬೇಕು, ನಮ್ಮ ಸೆಕ್ಯೂರಿಟೀಸ್ ಬೇಕು, ನಮ್ಗೇನಾದರೂ ನೀವು ಯು ಹ್ಯಾವ್ ಟು ಗಿವ್ ಅಸ್ ಸಮಥಿಂಗ್, ಯು ಹ್ಯಾವ್ ಟು ಗಿವ್ ಸಮ್ ಸೆಕ್ಯೂರಿಟಿ ಅಂತ ಕೇಳ್ತಾರೆ. ಅದು 2. ಅದೂ ಓಕೆ ಅಂತ ಹೇಳಿ ಅಲ್ಲೂ ಮುಂದಕ್ಕೆ ಹೋದರೆ, ಮೂರನೇದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಲೋನ್ ಅಂತ ಒಂದು ತೊಗೊಂಡ್ಮೇಲೆ ದೆನ್ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ರೀಪೇ ದ ಪ್ರಿನ್ಸಿಪಲ್ ಅಟ್ ವಾಟ್ ಎವರ್ ಪಾಯಿಂಟ್ ಆಫ್ ಟೈಮ್. ಅಂದರೆ 2 ವರ್ಷ 3 ವರ್ಷ 5 ವರ್ಷ ವಾಟ್ ಎವರ್ ಯು ಹ್ಯಾವ್ ಟೇಕನ್ ದ ಟೆನರ್, ಆ ಟೆನರಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು, ಅದನ್ನು ರೀಪೇ ಮಾಡಬೇಕು ಅದನ್ನು. ಸೊ ಇವಾಗ ದೀಸ್ ಆರ್ ಆಲ್ ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ವೆದರ್ ನಿಮ್ದು ಬಿಸ್ನೆಸ್, ವೆದರ್ ಇಟ್ ಈಸ್ ಪ್ರಾಫಿಟ್ ಅರ್ನಿಂಗ್ ಬಿಸ್ನೆಸ್ ಆರ್ ಲಾಸ್ ಮೇಕಿಂಗ್ ಬಿಸ್ನೆಸ್, ಡಸಂಟ್ ಮ್ಯಾಟರ್, ನೀವು ಆ ಲೋನ್ ಕ್ಲಿಯರ್ ಮಾಡಲೇಬೇಕು. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ದ ಲೋನ್ಸ್ ವಿತ್ ದ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅದಕ್ಕೋಸ್ಕರನೇ ಇವ್ರೇನು ಮಾಡ್ತಾರೆ ಕೆಲವು ಸಲ ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜ್ ಕಂಪನೀಸ್ ಅಂಡ್ ಇವರೆಲ್ಲರೂ ದೇ ಟ್ರೈ ಗೋಯಿಂಗ್ ಟು ಈಕ್ವಿಟೀಸ್. ಸೊ ಅವರು ಇನ್ಸ್ಟೆಡ್ ಆಫ್ ಲೋನ್ಸ್ ತೊಗೊಳ್ಳೋ ಬದಲು, ಡೆಟ್ ತೊಗೊಳ್ಳೋ ಬದಲು ಅವರು ಈಕ್ವಿಟೀಸ್ಗೆ ಹೊರಟೋಗ್ತಾರೆ ಅವರು. ಸೊ ಈಕ್ವಿಟೀಸ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಯು ಆ್ಯಕ್ಚುಲಿ ಟ್ರೈಂಗ್ ಟು ಐಡೆಂಟಿಫೈ ಸಮ್ ಇನ್ವೆಸ್ಟರ್, ಅವ್ರಿಗೆ ನಿಮಗೆ ಈ ಕಂಪನಿನಲ್ಲಿ ವಿ ವಿಲ್ ಗಿವ್ ಯು ಶೇರ್ಸ್, ವಿಲ್ ಗಿವ್ ಯು ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಟೆಲಿಂಗ್. ಸೊ ಇದರಲ್ಲಿ ನಿಮ್ಗೇನೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ವೆದರ್ ಇಫ್ ದ ಕಂಪನಿ ಡಸ್ ವೆಲ್ ಅವಾಗ ಮಾತ್ರನೇ ಯು ಹ್ಯಾವ್ ಟು ರೀಪೇ ದೆಮ್. ಇಫ್ ಇಟ್ ಡಸಂಟ್ ಡೂ ವೆಲ್ ಇಟ್ಸ್ ದಟ್ ಇಟ್ ಗೋಸ್ ವಿತೌಟ್ ಸೇಯಿಂಗ್. ಅವರು ಇನ್ವೆಸ್ಟರ್ಸು ಏನಂತ ಹೇಳಿದ್ರೆ ಈ ರಿಸ್ಕ್ ತೊಗೊಂಡೇ ಆ್ಯಕ್ಚುಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಒಂದೊಂದ್ಸಲಿ ಒಂದೊಂದು ಕಂಪನೀಸ್ ಚೆನ್ನಾಗಿ ಓಡ್ಬೋದು, ಒಂದೊಂದು ಕಂಪನೀಸ್ ಚೆನ್ನಾಗಿ ಓಡದೇ ಇರ್ಬೋದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಹೋದರೆ ಅಲ್ಲಿ ನನಗೆ ಐ ವಿಲ್ ಗೆಟ್ ಮನಿ, ಚೆನ್ನಾಗಿ ಹೋಗದೆ ಹೋದರೆ ಅದು ನಂದು ಇದು ಅಂತ ಹೇಳಿ ದೇ ವಿಲ್ ಕೈಂಡ್ ಆಫ್ ದಿಸ್ ಥಿಂಗ್. ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಆ್ಯಕ್ಚುಲಿ ದೇ ಗೆಟ್ ಇನ್ ಟು ದಿಸ್ ಥಿಂಗ್. ಆ್ಯಂಡ್ ಆಮೇಲೆ ಇವ್ರಿಗೆ ತಿಂಗಳು ನೀವು ಏನು ಯು ಡೋಂಟ್ ಹ್ಯಾವ್ ಎನಿ ಫಿನಾನ್ಷಿಯಲ್ ಕಮಿಟ್ಮೆಂಟ್ ದಟ್ ನಾನು ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕು, ಪ್ರಿನ್ಸಿಪಲ್ ಇಷ್ಟು ದಿನಕ್ಕೆ ರಿಟರ್ನ್ ಮಾಡಬೇಕು, ಅದೆಲ್ಲ ಏನು ಇಲ್ಲವೇ ಇಲ್ಲ. ಸೊ ಇಟ್ ಬಿಕಮ್ಸ್ ದ್ಯಾಟ್ ಈಸಿ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಡೈಲ್ಯೂಟ್ ಯುವರ್ ಈಕ್ವಿಟಿ. ಸೊ ಅಂದರೆ ನಿಮ್ದು ಇವಾಗ ಫಾರ್ ಎಕ್ಸಾಂಪಲ್ 4 ಜನ ಸೇರಿಕೊಂಡು ಒಂದು ಇನಿಷಿಯಲಿ ಆ್ಯಕ್ಚುಲಿ ಯು ವುಡ್ ಹ್ಯಾವ್ ಸ್ಟಾರ್ಟೆಡ್ ಅ ಕಂಪನಿ. ಸೊ ಆವಾಗ 4 ಜನಕ್ಕೂ ಈಕ್ವಲ್ ಶೇರ್ ಆಫ್ ದ ಕಂಪನಿ ಅಂತ ಹೇಳಿ 25% ಇರುತ್ತೆ. ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆ್ಯಕ್ಚುಲಿ ವೆನ್ ಯು ಬ್ರಿಂಗ್ ಇನ್ ಎನ್ ಇನ್ವೆಸ್ಟರ್, ಸೊ ಆ ಇನ್ವೆಸ್ಟರ್ ಹತ್ರ ನೀವು ಎಷ್ಟು ದುಡ್ಡು ತೊಗೊಂತೀರಿ, ಅಫ್ಕೋರ್ಸ್ ಯು ವಿಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ಅಂತ ಒಂದು ಮಾಡ್ತಾರೆ. ಸೊ ಇನಿಷಿಯಲಿ ನೀವೊಂದು ಕಂಪನಿ ಸ್ಟಾರ್ಟ್ ಮಾಡಿದಾಗ ಅಟ್ ದ ಟೈಮ್ 0 ಡೇ ಆವಾಗ ಆ್ಯಕ್ಚುಲಿ ಅಟ್ ಪಾರ್ ಎಲ್ಲನೂ ಅಟ್ ಪಾರಲ್ಲಿರುತ್ತೆ. ಅದಾದಮೇಲೆ ಒಂದು 1.5 years ಏನೋ ಆದಮೇಲೆ ದೆನ್ ಆ್ಯಕ್ಚುಲಿ ಯು ವಿಲ್ ಅಗೈನ್ ರೀಡೂ ದ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ. ಆ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ಎಷ್ಟು ಅಂತ ಆದಾಗ ಆ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ಎಕ್ಸನ್ನು ವೆನ್ ಯು ಡಿವೈಡ್ ಬೈ ದ ನಂಬರ್ ಆಫ್ ಶೇರ್ಸ್, ಅದನ್ನು ಡಿವೈಡ್ ಮಾಡಿದಾಗ ಅವಾಗ ಒಂದು ಪರ್ ಶೇರ್ ಎಷ್ಟು ಅಂತ ಬರುತ್ತೆ. ಸೊ ದೆನ್ ಆ್ಯಕ್ಚುಲಿ ಇವ್ರು ಯಾರಾದರೂ ಒಬ್ಬರು ಹೊಸಬ್ರು ಒಂದು ದೇ ಆರ್ ಇನ್ವೆಸ್ಟಿಂಗ್ ಸಮಥಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಅವಾಗ ಎಷ್ಟು ಪರ್ಸೆಂಟೇಜ್ ಆಫ್ ದ ಕಂಪನಿ ಶೇರ್ಸ್ ಅವರು ಕೊಡಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೋತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮದು 25% ಅಂತ ಫಸ್ಟ್ ಹೇಳಿದ್ನಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ಅದು 100% ಡಿವೈಡ್ ಮಾಡ್ಕೊಂಡಿರ್ತೀರ. ಸೊ ವೆನ್ ಯು ಬ್ರಿಂಗ್ ಇನ್ ಎ ನ್ಯೂ ಇನ್ವೆಸ್ಟರ್ ಅವಾಗ ಏನಾಗುತ್ತೆ, ನಿಮ್ಮದು ಪರ್ಸೆಂಟೇಜಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿ ಆ ಇನ್ವೆಸ್ಟರ್ಗೆ ಒಂದು ಸ್ವಲ್ಪ ಯು ವಿಲ್ ಹ್ಯಾವ್ ಟು ಡೈಲ್ಯೂಟ್ ಯುವರ್ ಈಕ್ವಿಟಿ. ಸೊ ದಿಸ್ ಇಸ್ ಆ್ಯನ್ ಇಶ್ಯೂ. ಬಟ್ ಅಫ್ಕೋರ್ಸ್ ಅದಕ್ಕೆ ಒಂದು ಪ್ರೋಸು ಇದೆ, ಕಾನ್ಸು ಇದೆ, ಎರಡೂ ಥರ ವರ್ಕೌಟ್ ಆಗುತ್ತೆ. ಸೊ ಇವಾಗ ನಾನು ಹೇಳಿದ ಥರ ಆ್ಯಕ್ಚುಲಿ ಬೂಟ್ ಸ್ಟ್ರಾಪಿಂಗ್ ಮುಗೀತು, ಮತ್ತು ಆಮೇಲೆ ಯು ಆಲ್ಸೋ ವೆಂಟ್ ಟು ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಫೋರ್ಸ್, ಅವ್ರ ಹತ್ರನೂ ಎಲ್ಲ ಆಗೋಯ್ತು. ದೆನ್ ದ ಕಂಪನಿ ಈಸ್ ಡೂಯಿಂಗ್ ವೆಲ್. ನೆಕ್ಸ್ಟ್ ಯಾರ ಹತ್ರ ಹೋಗ್ತೀರಾ ಅಂತ ಹೇಳಿದ್ರೆ ದೇರ್ ಇಸ್ ಸಂಬಡಿ ಕಾಲ್ಡ್ ಏಂಜಲ್ ಇನ್ವೆಸ್ಟರ್ಸ್. ಸೊ ಏಂಜಲ್ ಇನ್ವೆಸ್ಟರ್ಸ್ ಅಂದರೆ ಯಾರು? ದೇ ಆರ್ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ಅವ್ರ ಹತ್ರ ತುಂಬ ದುಡ್ಡಿರುತ್ತೆ. ಸೊ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಮನಿ. ಆ್ಯಂಡ್ ಅವರು ಏನಂತ ಹೇಳಿದ್ರೆ ಒಂದು ಹೊಸ ಬಿಸ್ನೆಸ್ಸಸ್ ಆ್ಯಂಡ್ ನ್ಯೂ ವೆಂಚರ್ಸ್, ನ್ಯೂ ಸ್ಟಾರ್ಟಪ್ಸ್, ಇವ್ರನ್ನ ಎಲ್ಲ ಎನ್ಕರೇಜ್ ಮಾಡೋದಕ್ಕೆ ಅವ್ರನ್ನ ಎಲ್ಲ ಸೊ ಈ ಥರ ಏನಾದ್ರು ಹೊಸ ಐಡಿಯಾಸ್ ಎಲ್ಲ ಬಂದು ಯಾರಾದರೂ ಒಂದು ಕಂಪನಿ ಒಳ್ಳೊಳ್ಳೆ ಇದೆಲ್ಲ ಮಾಡ್ತಾಯಿದ್ರೆ ಆ ಕಂಪನೀಸಲ್ಲಿ ಆ್ಯಕ್ಚುಲಿ ಇವರು ಡ್ಯೂ ಡಿಲಿಜೆನ್ಸ್ ಮಾಡಿ ಅವರು ಎಲ್ಲ ಈ ಕಂಪನಿ ಚೆನ್ನಾಗಿದೆಯಾ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತಾ ಎಲ್ಲ ನೋಡಿಕೊಂಡು ದೆನ್ ದೇ ವಿಲ್ ಇನ್ವೆಸ್ಟ್ ಇನ್ ದ್ಯಾಟ್ ಕಂಪನಿ. ಸೊ ಅವ್ರು ಇನ್ವೆಸ್ಟ್ ಮಾಡಿದಾಗ ಅವರು ಟಿಪಿಕಲಿ ಒಂದಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ 3 yearsಲ್ಲಿ ಐ ಆಮ್ ಲುಕಿಂಗ್ ಫಾರ್ ಎನ್ ಎಕ್ಸಿಟ್ ಅಂತ ಹೇಳ್ತಾರೆ. ಸೊ ಒಂದು 3 yearsಲ್ಲಿ ಐ ಆಮ್ ಲುಕಿಂಗ್ ಫಾರ್ ಎನ್ ಎಕ್ಸಿಟ್ ಅಂತ ಹೇಳಿದ್ರೆ ಲೆಟ್ ಅಸ್ ಸೇ ಅವರೆಷ್ಟೋ ಒಂದು 5 ಕೋಟಿ ರೂಪಾಯಿ ಆ್ಯಕ್ಚುಲಿ ಇಫ್ ದ ಇನ್ವೆಸ್ಟ್ ಅಂತ ಹೇಳಿದ್ರೆ 3 yearsಲ್ಲಿ ಅಪ್ರಾಕ್ಸಿಮೇಟ್ಲಿ ಅಬೌಟ್ ಲೈಕ್ ಅಪ್ರಾಕ್ಸಿಮೇಟ್ಲಿ 15%
ರಿಟರ್ನ್ಸ್ ನನಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ರಿಟರ್ನ್ಸ್ ಆ್ಯಂಡ್ ದೆನ್ ಇನ್ 3 years ಐ ವಾಂಟ್ ಟು ಎಕ್ಸಿಟ್ ಔಟ್ ಅಂತ ಹೇಳಿರ್ತಾರೆ. ಸೊ ಅಂದರೆ ಅಕಾರ್ಡಿಂಗ್ಲಿ ಯು ವಿಲ್ ಹ್ಯಾವ್ ಟು ವರ್ಕ್ಔಟ್ ಅಬೌಟ್ 5 crores ಮಲ್ಟಿಪ್ಲೈಡ್ ಬೈ 15% ಇನ್ 3 years ಇಂಟು 3 years ಅವ್ರಿಗೆ ಅದನ್ನು ದಟ್ ಈಸ್ ದರ್ ಎಕ್ಸಿಟ್ ಕ್ಲಾಸ್. ಸೊ ಆ ಎಕ್ಸಿಟ್ ಕ್ಲಾಸ್ನ ಇಟ್ಕೊಂಡ್ಬಿಟ್ಟು ಯು ವಿಲ್ ಹ್ಯಾವ್ ಟು ರೀವರ್ಕ್. ಬಟ್ ಆದರೆ ಅವ್ರು ಕೊಟ್ಟಿರೋ ದುಡ್ಡು ಇಟ್ಕೊಂಡ್ಬಿಟ್ಟು ಯು ಕ್ಯಾನ್ ಕಂಟಿನ್ಯೂ ಟು ರನ್ ದ ಬಿಸ್ನೆಸ್ ಆ್ಯಂಡ್ ಆಪರೇಷನಲಿ ಇಫ್ ಯುವರ್ ಬಿಸ್ನೆಸ್ ಇಸ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರೆ ಯು ವಿಲ್ ಕೀಪ್ ಕಂಟಿನ್ಯೂಯಿಂಗ್. ಸೊ ಇವಾಗ ಇದೆಲ್ಲ ಆಗುತ್ತೆ. ಸೊ ಬೇಸಿಕಲಿ ನಾವು ಏನಾಯಿತು ಇವಾಗ ಇಷ್ಟು ಇದಕ್ಕೆ ನಾವು ಯು ಹ್ಯಾವ್ ಐಡೆಂಟಿಫೈಡ್ ಐಡಿಯೇಷನ್ ಒಂದು ಮುಗಿಯಿತು, ಅದು ಪ್ರೀ ಸೀಡಿಂಗ್ ಟೈಮಲ್ಲೇ ಮುಗಿದೋಯ್ತು. ಆಮೇಲೆ ದೆನ್ ಯು ವೆಂಟ್ ಟು ಸೀಡ್ ಫಂಡಿಂಗ್. ಸೊ ಸೀಡ್ ಫಂಡಿಂಗ್ ಮಾಡಿದಾಗ ಟಿಪಿಕಲಿ ಏಂಜಲ್ ಇನ್ವೆಸ್ಟರ್ಸ್ ಬರ್ತಾರೆ. ಅವ್ರು ಆ್ಯಕ್ಚುಲಿ ದೆನ್ ಯು ಡೂ ದ ಡೆವಲಪ್ಮೆಂಟ್, ದ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿಕೊಂಡು ದೆನ್ ಯು ಡೂ ದ ಟೀಮ್ ಬಿಲ್ಡಿಂಗ್, ಯು ಡೂ ದ ಇನಿಷಿಯಲ್ ಮಾರ್ಕೆಟಿಂಗ್ ಎಫರ್ಟ್. ಇದನ್ನೆಲ್ಲನೂ ಯು ವಿಲ್ ಡೂ ಯೂಸಿಂಗ್ ದ ಏಂಜಲ್ ಇನ್ವೆಸ್ಟರ್ಸ್ ಫಂಡಿಂಗ್. ಸೊ ಇಷ್ಟೆಲ್ಲ ಆಗಿ ಮತ್ತು ಆಮೇಲೆ ಇಫ್ ದ ಕಂಪನಿ ಈಸ್ ಡೂಯಿಂಗ್ ವೆಲ್ ಆ್ಯಂಡ್ ಇಫ್ ಇಟ್ ಇಸ್ ಪ್ರೋಗ್ರೆಸಿಂಗ್ ಅಂತ ಹೇಳಿದಾಗ ಆವಾಗ ದೆನ್ ಯು ಗೋ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ ದ ಸೀರೀಸ್ ಎ, ಸೀರೀಸ್ ಬಿ, ಸೀರೀಸ್ ಸಿ ಫಂಡಿಂಗ್ ಅಂತ ಹೇಳ್ತಾರೆ. ಸೊ ನಾವು ಸೀರೀಸ್ ಎ ಫಂಡಿಂಗ್ ಅಂದರೆ ಏನು ಅಂತ ಹೇಳಿದ್ರೆ ದಟ್ ಈಸ್ ವೇರ್ ಆ್ಯಕ್ಚುಲಿ ಯು ಗೋ ಇನ್ ಫಾರ್ the much more kind of development of the product and a better product launch. So ಅದನ್ನೆಲ್ಲ ಮಾಡೋದಕ್ಕೆ ಆ್ಯಕ್ಚುಲಿ you will need funding. ಸೊ ಮತ್ತೆ ವಾಟ್ ಯು ಡೂ ಇಸ್ ಯು ಗೋ ಟು ಸಂಬಡಿ ಕಾಲ್ಡ್ ಆಸ್ ವೆಂಚರ್ ಕ್ಯಾಪಿಟಲಿಸ್ಟ್. ಸೊ ಈ ವೆಂಚರ್ ಕ್ಯಾಪಿಟಲಿಸ್ಟ್ ಯಾರು, ಅವ್ರು ಏನು ಅಂತ ಹೇಳಿದ್ರೆ ಅವರು ಬೇಸಿಕಲಿ ದೇ ವಿಲ್ ಬಿ ಎ ಕಲೆಕ್ಷನ್ ಆಫ್, ನಾನು ಏಂಜಲ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ದೆ. ಏಂಜಲ್ ಇನ್ವೆಸ್ಟರ್ಸ್ ವಿಲ್ ಬಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ವಿಲ್ ಬಿ ಇಂಡಿವಿಜುವಲ್ಸ್. ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ವೆಂಚರ್ ಕ್ಯಾಪಿಟಲಿಸ್ಟಲ್ಲಿ ಒಂದು ಕಂಪನಿ ಅಂತ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಒಂದು 3-4 ಜನ, ಒಂದು 5 ಜನ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅವರೆಲ್ಲ ಸೇರಿಕೊಂಡು ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಕಂಪನಿ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ನಾಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಒಬ್ಬರು ಇರ್ತಾರೆ. ಅಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ ಮ್ಯಾನೇಜರ್ ಒಬ್ಬರು ಇರ್ತಾರೆ. ದಟ್ ಪರ್ಸನ್ ವಿಲ್ ಬಿ ಆ್ಯಕ್ಚುಲಿ ಕೈಂಡ್ ಆಫ್ ಮ್ಯಾನೇಜಿಂಗ್ ದ ವೆಂಚರ್ ಕ್ಯಾಪಿಟಲ್ ಫಂಡ್. ಸೊ ಅದನ್ನ ಇಟ್ಕೊಂಡು ದೆನ್ ವಾಟ್ ದೇ ಡೂ ಇಸ್ ದೇ ವಿಲ್ ಅಗೇನ್ ಆ್ಯಕ್ಚುಲಿ ಇವರು ಈ ಥರ ಕಂಪನೀಸ್ ಎಲ್ಲ ಬಂದಾಗ ಅವ್ರು ಯಾರ್ಯಾರಿಗೆ ಆ್ಯಕ್ಚುಲಿ ಅಟ್ ದ ಗ್ರೋತ್ ಸ್ಟೇಜ್ ಚೆನ್ನಾಗಿದ್ದಾರೆ, ಅವರು ಹೆಂಗೆ ಅವ್ರು ಬಂದಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಪಿಚ್ ಮಾಡ್ತಾರೆ. ಇವರು ಪ್ರಮೋಟರ್ಸ್ ಅಂಡ್ ದ ಫೌಂಡರ್ಸ್ ಏನು ಮಾಡ್ತಾರೆ, ದೇ ವಿಲ್ ಗೋ ಆ್ಯಂಡ್ ಪಿಚ್ ಟು ದ ವೆಂಚರ್ ಕ್ಯಾಪಿಟಲಿಸ್ಟ್. ಅಲ್ಲಿ ಪಿಚ್ ಮಾಡಿ ದೇ ವಿಲ್ ಸೇ, ನಾವು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಾವು ಈ ಥರ 3-4 ಜನ ಸೇರ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ this is the product and this is the industry, this is the life cycle, this is the competition levels and the product is like we are doing something like this and ಇದರಲ್ಲಿ ಆ್ಯಕ್ಚುಲಿ we have the projections and all those things 1 year 2 year 3 year ಎಲ್ಲ ಹೆಂಗಿದೆ ಆ್ಯಂಡ್ ನಾವು ಇದನ್ನು ನಮ್ಗೆ ಇವತ್ತು ನಮಗೆ ಇಷ್ಟು ಕಸ್ಟಮರ್ಸ್ ಇದ್ದಾರೆ ಆ್ಯಂಡ್ ನಮ್ದು ಇಷ್ಟು ನಮ್ಮ ರೆವಿನ್ಯೂ ಸ್ಟ್ರೀಮ್ ಬರ್ತಾ ಇದೆ ಆ್ಯಂಡ್ ನಾವು ಪ್ರಾಫಿಟಬಿಲಿಟಿಗೆ ತುಂಬ ಕ್ಲೋಸಲ್ಲಿದ್ದೀವಿ ಎಕ್ಸೆಟ್ರಾ ಅಂತೆಲ್ಲ ಅಂದ್ಬಿಟ್ಟು ದೆನ್ ಆ್ಯಕ್ಚುಲಿ ದೇ ಗೋ ಫಾರ್ ದ ವೆಂಚರ್ ಕ್ಯಾಪಿಟಲಿಸ್ಟ್. ಸೊ ದ ವೆಂಚರ್ ಕ್ಯಾಪಿಟಲಿಸ್ಟ್ ಆಲ್ಸೋ ಆ್ಯಕ್ಚುಲಿ ಇವರು ಹೇಳಿದ್ದನ್ನೇ ನಂಬಬೇಕು ಅಂತೇನಿಲ್ಲ. ದೇ ವಿಲ್ ಆಲ್ಸೋ ಹ್ಯಾವ್ ಎಕ್ಸ್ಪರ್ಟ್ಸ್. ಅವ್ರ ಎಕ್ಸ್ಪರ್ಟ್ಸ್ನ ಅವ್ರು ಹೈಯರ್ ಮಾಡಿರ್ತಾರೆ. ಎಕ್ಸ್ಪರ್ಟ್ಸ್ ಅವರು ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಓದ್ಬಿಟ್ಟು ಅವ್ರು ಇಫ್ ದೇ ಸ್ಟಿಲ್ ಫೈಂಡ್ ದಟ್ ದಿಸ್ ಇಸ್ ಅ ವಯಬಲ್ ಕಂಪನಿ ಟು ಇನ್ವೆಸ್ಟ್ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡ್ತಾರೆ ಇದರಲ್ಲಿ. ಸೊ ಅವರು ಇನ್ವೆಸ್ಟ್ ಮಾಡಿಬಿಟ್ಟು ಅವರು ದೇ ವಿಲ್ ಲುಕ್ ಫಾರ್ ಎನ್ ಎಕ್ಸಿಟ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಅವಾಗ ಅಗೈನ್ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ದ ಈಕ್ವಿಟಿ ಡೈಲ್ಯೂಷನ್ ಇಲ್ಲೂ ಆಗುತ್ತೆ. ಇದಾದಮೇಲೆ ಆ್ಯಕ್ಚುಲಿ ಅಗೈನ್ ವೆನ್ ಯು ಟೇಕ್ ದ ವೆಂಚರ್ ಕ್ಯಾಪಿಟಲ್ ಫಂಡ್ ಆ್ಯಂಡ್ ದೆನ್ ವೆನ್ ಯು ಕೀಪ್ ರನ್ನಿಂಗ್ ದ ಕಂಪನಿ ಆ್ಯಂಡ್ ಸ್ಟಿಲ್ ಇಫ್ ದ ಕಂಪನಿ ಇಸ್ ಗೋಯಿಂಗ್ ವೆರಿ ವೆಲ್ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಆಫ್ಟರ್ 1.5 years or 2 years then you will go into something called as a series B funding. So the series B funding actually will be a more bigger financial expansion, scaling the business scaling, customer scaling, operational scaling, ಆಮೇಲೆ hiring more employees and adding more offices, opening more offices and then adding factories and assembly lines, whatever. ಸೊ ಇದನ್ನೆಲ್ಲ ಮಾಡೋದಕ್ಕೆ ಸೀರೀಸ್ ಬಿ ಫಂಡಿಂಗ್ ಅಂತ ಒಂದು ಯೂಸ್ ಮಾಡ್ಕೋತೀರಿ. ಸೊ ಅಲ್ಲಿ ಸೀರೀಸ್ ಬಿ ಫಂಡಿಂಗ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ದ ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಅಂತ ದೋಸ್ ಕಂಪನೀಸ್. ಸೊ ದೋಸ್ ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಅವರು ಏನಂತ ಹೇಳಿದ್ರೆ ದೇ ವಿಲ್ ಆಲ್ಸೋ ಬಿ ಎ ಕಾಂಬಿನೇಷನ್ ಆಫ್ ಹೆಡ್ಜ್ ಫಂಡ್ಸ್ ಆ್ಯಂಡ್ ಈ ಥರ ಆ್ಯಕ್ಚುಲಿ ಎ ಗ್ರೂಪ್ ಆಫ್ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಎಲ್ಲನೂ ಇದು ಮಾಡಿಕೊಂಡು. ಬಟ್ ಇವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವ್ರು ಏನಂತ ಹೇಳಿದ್ರೆ ದೇ ಆ್ಯಕ್ಚುಲಿ ದೇ ಗೋ ವಿತ್ ಈಕ್ವಿಟಿ ಪ್ಲಸ್ ಡೆಟ್. ಸೊ ಇಲ್ಲಿ ತನಕ ನಾವು ಮಾತಾಡಿದ್ದು ನಾವು ಏಂಜಲ್ ಇನ್ವೆಸ್ಟರ್ಸ್ ಆಗಲಿ ಮತ್ತು ಆಮೇಲೆ ದ ವೆಂಚರ್ ಕ್ಯಾಪಿಟಲಿಸ್ಟ್ ಆಗಲಿ ಅವರಿಬ್ಬರೂ ಆ್ಯಕ್ಚುಲಿ ದೇ ಗೋ ಫಾರ್ 100% ಈಕ್ವಿಟೀಸ್. ಬಟ್ ಇದು ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಆ್ಯಕ್ಚುಲಿ ಏನು ಮಾಡ್ತಾರೆ, ದೇ ಗೋ ಫಾರ್ ಡೆಟ್ ಪ್ಲಸ್ ಈಕ್ವಿಟಿ. ಸೊ ದೇ ಗೋ ಫಾರ್ ಅ ಕಾಂಬಿನೇಷನ್ ಆಫ್ ಬೋತ್.
ಸೊ ಆ ಥರ ಅವರು ಆ್ಯಕ್ಚುಲಿ ಯು ಗೋ ಫಾರ್ ಸಮಥಿಂಗ್ ಲೈಕ್ ದ್ಯಾಟ್ ಆ್ಯಂಡ್ ದೆನ್ ಅಫ್ಕೋರ್ಸ್ ಫ್ರಮ್ ದೇರ್ ವೆನ್ ಯು ಗೋ ಸ್ಟಿಲ್ ಫರ್ದರ್ ವೆನ್ ದ ಕಂಪನಿ ಈಸ್ ಡೂಯಿಂಗ್ ಸ್ಟಿಲ್ ಗುಡ್ ಅಂತ ಹೇಳಿದ್ರೆ ದೆನ್ ಯು ಗೋ ಫಾರ್ ದ ಸೀರೀಸ್ ಸಿ ಫಂಡಿಂಗ್. ಸೊ ಸೀರೀಸ್ ಸಿ ಫಂಡಿಂಗ್ ವಿಲ್ ಬಿ massive scaling in terms of operations and then already completely established and successful company and looking very, very close at an IPO. Okay, so that is where the Series C funding comes in. So, ಈಗ in terms of ಎಷ್ಟೆಷ್ಟು ಫಂಡಿಂಗ್ ಬರುತ್ತೆ ಅಂತ ಹೇಳಿದ್ರೆ typically in terms of investor angel investors will be somewhere in the range of $50,000 to $50,000 to $100,000 to $500,000. ಆ ಥರ roughly around that kind of a thing is what the funding will be. And Series A, that is the venture capitalist, will be between $5 million to $10 million ಅಷ್ಟು ಫಂಡಿಂಗ್ ಸಿಗುತ್ತೆ ಅದರಲ್ಲಿ. ಆಮೇಲೆ then when you go for private equity, then it will be somewhere in the range of $15 million to $25 million is the typical kind of a funding which is given. And then the Series C will be somewhere about $50 million to $100 million funding. So ishtella aadmele then actually you are in a very, very good stage, and then from here the next big this thing is IPO. ಇವಾಗ ಈ ಜಾಗದಲ್ಲಿ actually when you come into from the Series C ನಲ್ಲಿ ಆ ಜಾಗದಲ್ಲೆಲ್ಲ ಬಂದಾಗ ಅಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಡೆಟ್ಗೂ ಹೋಗ್ತಾರೆ, ಬಿಕಾಸ್ ಅಷ್ಟು ಟೈಮಲ್ಲಿ ಆ್ಯಕ್ಚುಲಿ ದೇ ವುಡ್ ಅವ್ರಿಗೆ ತುಂಬ ಈಕ್ವಿಟೀಸ್ ಎಲ್ಲ ಕೊಡೋದು ಅವ್ರು ಬೇಡ ಅನ್ಸ್ಬಿಡತ್ತೆ ಅವ್ರಿಗೆ. ಯಾಕಂತ ಹೇಳಿದ್ರೆ ದ ಕಂಪನಿ ಸ್ಟಾರ್ಟಿಂಗ್ ಡೂಯಿಂಗ್ ವೆರಿ ವೆಲ್. ಸೊ ಇವಾಗ ಅಲ್ಲಿಂದ ನೀವು ಏನಂತ ಹೇಳಿದ್ರೆ ಪ್ರಮೋಟರ್ಸ್ ಅವ್ರದ್ದು ಈಕ್ವಿಟಿ ಎಷ್ಟು ಇಟ್ಕೊಂಡಿರ್ತಾರೋ ಅದನ್ನು ಅವ್ರು ಡೈಲ್ಯೂಟ್ ಮಾಡ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಆಮೇಲೆ ರೆಗ್ಯುಲರ್ಲಿ ಆಪರೇಷನಲ್ ರೆವಿನ್ಯೂ ಚೆನ್ನಾಗಿ ಬರೋಕ್ಕೆ ಶುರು ಆಗಿರುತ್ತೆ, ಪ್ರಾಫಿಟಬಿಲಿಟಿ ಚೆನ್ನಾಗಿರುತ್ತೆ. ಸೊ ಹಂಗಿದ್ದಾಗ ದೇ ವಿಲ್ ಸ್ಟ್ರೈಟ್ ಅವೇ ದೇ ವಿಲ್ ಗೋ ಫಾರ್ ಡೆಟ್. ಸೊ ಅಲ್ಲಿಂದ ಅವ್ರು ದೇ ವಿಲ್ ಗೋ ಫಾರ್ ದ ಬ್ಯಾಂಕ್ ಲೋನ್ಸ್. Easily they will go for the bank loans, they will take bank loans and then they will pay interest on that. Because ಅವ್ರು ಯಾತಕ್ಕೆ ಅವ್ರು ಸುಮ್ಮನೆ ನಮ್ಮ ಶೇರ್ಸ್ ಯಾರು ಡೈಲ್ಯೂಟ್ ಮಾಡ್ಕೋಬೇಕು ಅಂತೇಳಿ ದೇ ವಿಲ್ ಗೋ ಫಾರ್ ದ ಬ್ಯಾಂಕ್ ಲೋನ್ಸ್. ಸೊ ಅದಾದಮೇಲೆ ಅಲ್ಲಿಂದ ನೀವು ಅಗೇನ್ ಆ್ಯಕ್ಚುಲಿ ವೆನ್ ಯು ಗೋ ಫಾರ್ ಅ ಮ್ಯಾಸಿವ್ ಎಕ್ಸ್ಪ್ಯಾನ್ಷನ್, ನಿಮಗೆ ಹ್ಯೂಜ್ಲಿ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಫರ್ದರ್ ಆ್ಯಂಡ್ ನಿಮ್ಮ ಕಂಪನಿ ಇಸ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿಲಿ ವೆಲ್ ಆ್ಯಂಡ್ ದೆನ್ ಯು ವಾಂಟ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ದಟ್ ಈಸ್ ದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ IPO. ಸೊ ದ IPO ಅಂತ ಆ ಸ್ಟೇಜಿಗೆ ಬಂದಾಗ ದೆನ್ ಆ್ಯಕ್ಚುಲಿ ಯು ಆರ್ ಅ ಬಿಗ್ ಕಂಪ್ನಿ. ಯು ಆರ್ ಒನ್ ಆಫ್ ದೋಸ್ 5,000 ಆಡ್ ಕಂಪನೀಸ್ ವಿಚ್ ಆರ್ ಇವತ್ತು ಯಾರಲ್ಲಿ ಮಾರ್ಕೆಟಲ್ಲಿ ಇದ್ದಾರೆ, ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಥರ ನೀವು ಒಂದು ಆ ಲೆವೆಲ್ಗೆ ಬಂದಾಗ ಅವಾಗ ಏನಾಗುತ್ತೆ, ಒಂದು IPO ಅಂತ ಒಂದು ಹೋಗ್ತೀರಾ. IPO ಅಂತ ಹೇಳಿದ್ರೆ ನೀವು ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಪಬ್ಲಿಕ್ ಅಂದರೆ ಎಲ್ಲರೂ, ನೀವು ಎಲ್ಲರೂ ನಮ್ಮ ಥರದ್ದವ್ರು ಎಲ್ಲರೂ ವಿ ಕ್ಯಾನ್ ಆಲ್, ಅಂದರೆ ಇಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸು ಬರ್ತಾರೆ, ಮತ್ತು ಆಮೇಲೆ DIIಸು ಬರ್ತಾರೆ, FIIಸು ಬರ್ತಾರೆ, ಮತ್ತು ಆಮೇಲೆ ಮತ್ತು ಆಮೇಲೆ ರಿಟೇಲರ್ಸು ಬರ್ತಾರೆ. ಎವ್ರಿಬಡಿ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದಿಸ್ ಕಂಪನಿ. ಸೊ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ ವೆನ್ ಯು ಗಿವ್ ಅನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಕಮ್ ಇನ್ ಆ್ಯಂಡ್ ದೆನ್ ಪೇ ದಿಸ್ ಥಿಂಗ್, ಸೊ ದಟ್ ಈಸ್ ವೇರ್ ಆ್ಯಕ್ಚುಲಿ ಯು ವಿಲ್ ಗೆಟ್ ಹ್ಯೂಜ್ ಫಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ ಆ್ಯಕ್ಚುಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡಿದಾಗ. ಸೊ ಅದನ್ನು ತೊಗೊಂಡು ಆ್ಯಕ್ಚುಲಿ ಯು ಕ್ಯಾನ್ ಗೋ ಟು ದ ಆಬ್ಸಲ್ಯೂಟ್ಲಿ ನೆಕ್ಸ್ಟ್ ಲೆವೆಲ್ ಯು ಕ್ಯಾನ್ ಗೋ ಆ್ಯಂಡ್ ನಿಮ್ಮ ಕಂಪನಿ ಕ್ಯಾನ್ ಸ್ಕೇಲ್ ಮೇಜರ್ಲಿ. ಸೊ ಅದಾದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಯು ನೀಡ್ ಸಂಬಡಿ ಕಾಲ್ಡ್ ಆಸ್ ಅನ್ ಅಂಡರ್ ರೈಟರ್ ಅಂತ ಒಬ್ಬರು ಬೇಕಾಗತ್ತೆ. ಸೊ ಈ ಅಂಡರ್ ರೈಟರ್ ಅನ್ನೋರು ಯಾರು ಅಂತ ಹೇಳಿದ್ರೆ ದೇ ವಿಲ್ ಬಿ ದ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಪರ್ಸೆ. ಅವ್ರು ಆ್ಯಕ್ಚುಲಿ ನಿಮಗೆ ಅವ್ರು ಎಲ್ಲ ಥರದ್ದು ನಿಮಗೆ ಇದು ಮಾಡ್ತಾರೆ, ಡ್ಯೂ ಡಿಲಿಜೆನ್ಸ್ ಎಲ್ಲ ಮಾಡಿ ನಿಮ್ಮ ದೇ ವಿಲ್ ಗೋ ಥ್ರೂ ದ ಫಿನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ದೆನ್ ದೇ ವಿಲ್ ಲುಕ್ ಅಟ್ ಯುವರ್ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಲ್ಲ ನೋಡಿಕೊಂಡು, ಮತ್ತು ಆಮೇಲೆ ನಿಮಗೆ IPO ಪ್ರೈಸಿಂಗ್ ಮಾಡ್ಬೇಕಾದ್ರೆ ಅವರು ಪ್ರೈಸಿಂಗಿಗೆ ಹೆಲ್ಪ್ ಮಾಡಿ, ಆಮೇಲೆ ಅಲೊಕೇಶನ್ ಆಫ್ ದ ಶೇರ್ಸ್ಗೂ ಬಂದ್ಬಿಟ್ಟು ಅವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ಒಂದೊಂದ್ಸಲಿ ಬಂದ್ಬಿಟ್ಟು ಏನಾಗುತ್ತೆ, ನಿಮಗೆ 100% ಸಬ್ಸ್ಕ್ರಿಪ್ಷನ್ ಆಗದೆ ಒಂದೊಂದ್ಸಲಿ 70-75% ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದರೆ ಅಲ್ಲಿಂದ ಅವ್ರು ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ನಾನು ಮಿಕ್ಕಿ 25% or 20% ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿ ಕ್ಯಾನ್ ಮೇಕ್ ಇಟ್ ಆಸ್ ಅ ಫುಲ್ಲಿ ಸಬ್ಸ್ಕ್ರೈಬ್ಡ್ IPO ಅಂತ ಮಾಡ್ತೀನಿ ಅಂತ ಹೇಳಿ ದೇ ವುಡ್ ಹವ್ ಆಲ್ಸೋ ಗಿವನ್ ದಟ್ ಇನ್ ಇನ್ ಅ ಕಾಂಟ್ರಾಕ್ಟ್. ಸೊ ಇದು ಯಾತಿದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದೊಂದ್ಸಲಿ IPO ಅಂತ ಹೋದಾಗ ಒಂದೊಂದ್ಸಲಿ 100% ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ. ಸೊ 100% ಸಬ್ಸ್ಕ್ರಿಪ್ಷನ್ ಆಗದೆ ಹೋದಾಗ ಅವಾಗ ಏನಾಗುತ್ತೆ, IPO ಆ್ಯಕ್ಚುಲಿ ಫ್ಲಾಪ್ ಆಗೋಗ್ಬಿಡುತ್ತೆ. ಅಂದರೆ ಒಂದೊಂದ್ಸಲಿ ಒಂದು 30% ಮಾತ್ರನೇ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ವೆನ್ ಇಟ್ ಈಸ್ ಅಷ್ಟೇ ಸಬ್ಸ್ಕ್ರೈಬ್ ಆದಾಗ ಅವಾಗ ಅದು ನಿಂತೋಗುತ್ತೆ. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಎ ಬಿಗ್ ಕಂಪನಿ ಟುಡೇ ವಿಚ್ ವಿ ಕಾಲ್ ಇನ್ಫೋಸಿಸ್. ಇವರು ಫಸ್ಟ್ ಟೈಮ್ ಆ್ಯಕ್ಚುಲಿ ವೆನ್ ದೆ ವೆಂಟ್ ಫಾರ್ IPO ಇನ್ ದ 1990
ಒನ್ ಆರ್ ಸಮ್ ಟೈಮ್ ಅದು ಸಕ್ಸೀಡ್ ಆಗಲಿಲ್ಲ. ಅರೌಂಡ್ 30-35% ಮಾತ್ರನೇ ಸಬ್ಸ್ಕ್ರೈಬ್ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ಅಗೇನ್ ದೇ ವೆಂಟ್ ಇನ್ 1992 ಮತ್ತೊಂದ್ಸಲಿ ಬಂದ್ಬಿಟ್ಟು ಅವ್ರು IPO ಹೋದರು. ಅವಾಗಲೂ ಬಂದ್ಬಿಟ್ಟು ದೇ ಹ್ಯಾಡ್ ಅಬೌಟ್ 50%, 55% ಏನೋ ಅಷ್ಟೇ ಅವರು ಸಬ್ಸ್ಕ್ರೈಬ್ ಆಯಿತು. ಮೂರನೇ ಸಲ 1993ನಲ್ಲಿ ಆ್ಯಕ್ಚುಲಿ 1993, 1994 ಯಾವಾಗಲೂ ಒಂದ್ಸಲಿ ಅವಾಗ ಅವ್ರು ಮತ್ತೊಂದ್ಸಲಿ IPO ಹೋದಾಗ ಅವಾಗಲೂ 70-75% ಮಾತ್ರನೇ ಬಂದ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಆಯಿತು. ಅವಾಗ ಅಂಡರ್ ರೈಟರ್ಸ್ ಬಂದು ದೇ ಹೆಲ್ಪ್ ದೆಮ್ ವಿತ್ ದ ರಿಮೈನಿಂಗ್ ಇದು ಮಾಡಿ ದೇ ಬಿಕೇಮ್ ಎ 100% IPO ಸಬ್ಸ್ಕ್ರೈಬ್ ಕಂಪನಿ. ಸೊ ಇವತ್ತು ಅದಾದಮೇಲೆ 1994 ಆದಮೇಲೆ ಇವತ್ತು ಹೆಚ್ಚು ಕಡಿಮೆ ಎಷ್ಟು 31 years ಆಗಿದೆ. They are one of the biggest IT companies in the world today. So typically this is how the IPO goes. And ಅದಾದಮೇಲೆ ಆ್ಯಕ್ಚುಲಿ ಅವರು ಎಲ್ಲ ದಿಸ್ ಅಂಡರ್ ರೈಟರ್ಸ್ ಅವರೊಂದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಒಂದು they will help in preparing. So ಅದರಲ್ಲಿ ಆ್ಯಕ್ಚುಲಿ they will give all the information required for the retailers and investors. ಎಲ್ರಿಗೂ ಅಲ್ರಿ ಅವ್ರದ್ದು ಇದ್ರ ಬಗ್ಗೆ ಎಲ್ಲ ಕಂಪನಿ ಹೆಂಗೆ ಶುರು ಆಯಿತು, ಎಷ್ಟು ಇದಾಗಿದೆ, ಅವ್ರು ಏನು ಪ್ರಾಡಕ್ಟ್ ಇದು ಮಾಡ್ತಿದ್ದಾರೆ, ಎಷ್ಟು ಅವ್ರದ್ದು ರೆವೆನ್ಯೂಸ್ ಬರ್ತಿದೆ, ಎಷ್ಟು ಅವ್ರದ್ದು ಡೆಟ್ಸ್ ಏನಿದೆ, ಅವ್ರದ್ದು ಎಲ್ಲನೂ ಆಲ್ ದಟ್ ಇನ್ಫಾರ್ಮೇಷನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಎಲ್ಲನೂ ಇಟ್ ವಿಲ್ ಆಲ್ ಬಿ ಎಕ್ಸ್ಪ್ಲೈನ್ಡ್ ಓವರ್ ದೇರ್ ಸೊ ದಟ್ ನಿಮಗೆಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ ಫಾರ್ ಇನ್ವೆಸ್ಟಿಂಗ್. ಆ್ಯಂಡ್ ಆಮೇಲೆ ಎಷ್ಟು ಪ್ರಾಡಕ್ಟ್ ಪ್ರೈಸ್ ಬ್ಯಾಂಡ್ ಎಷ್ಟಿಟ್ಟಿದ್ದಾರೆ ಎಲ್ಲನೂ ಆ್ಯಕ್ಚುಲಿ ದೇ ಗಿವ್ ಆಲ್ ದೋಸ್ ಕೈಂಡ್ಸ್ ಆಫ್ ದಿಸ್ ಥಿಂಗ್. ಆ್ಯಂಡ್ ಅದನ್ನೆಲ್ಲ ಮಾಡಿ ದೆನ್ ಆ್ಯಕ್ಚುಲಿ ಫೈನಲಿ ಒಂದು IPO ಗೋಸ್ ಆ್ಯಂಡ್ ಇಫ್ ಇಟ್ ಇಸ್ ಸಕ್ಸಸ್ಫುಲ್ IPO ಅಂತ ಹೇಳಿದ್ರೆ ದೆನ್ ಯು ವಿಲ್ ಗೆಟ್ ಲಿಸ್ಟೆಡ್. ಸೊ ಲಿಸ್ಟೆಡ್ ಆದಮೇಲೆ BSE NSEನಲ್ಲೆಲ್ಲ ನಿಮ್ಮ ಕಂಪನಿ ಲಿಸ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಪ್ರೈಮರಿ ಮಾರ್ಕೆಟ್. ಸೊ ಅದು ಪ್ರೈಮರಿ ಮಾರ್ಕೆಟ್ ಅದು ಲಿಸ್ಟ್ ಆದಮೇಲೆ ಫ್ರಮ್ ದೆನ್ ಆನ್ ಯು ಬಿಕಮ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಯು ಬಿಕಮ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬಿಕಾಸ್ ಪಬ್ಲಿಕ್ ಪೀಪಲ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ಯುವರ್ ಕಂಪನಿ ನಾವು. ಸೊ ಅದಾದಮೇಲಿಂದ ನೀವು ಯು ಆರ್ ಆಬ್ಲಿಗೇಟೆಡ್ ಟು ಪ್ರೊವೈಡ್ ದ ಕ್ವಾರ್ಟರ್ಲಿ ರಿಸಲ್ಟ್ಸ್, ಆ್ಯನ್ಯುವಲ್ ರಿಸಲ್ಟ್ಸ್, ಎಲ್ಲ ಕಾರ್ಪೊರೇಟ್ ಅರ್ನಿಂಗ್ಸ್ ಎಲ್ಲ ಡಿಕ್ಲೇರ್ ಮಾಡಬೇಕು. ಎವ್ರಿಥಿಂಗ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಇಟ್ ಶುಡ್ ಆಲ್ ಬಿ ಅವೈಲಬಲ್ ಟು ಪಬ್ಲಿಕ್ ಇನ್ ದ ಪಬ್ಲಿಕ್ ಡೊಮೈನ್. ಸೊ ಎಲ್ಲ ಇನ್ಫಾರ್ಮೇಷನ್ನು ಕೊಡೋಕ್ಕೆ ಶುರು ಮಾಡಬೇಕು. ಅದಾದಮೇಲೆ ಯಾರ್ಯಾರು ಆ್ಯಕ್ಚುಲಿ IPOನಲ್ಲಿ ಯಾರ್ಯಾರು ಅಪ್ಲೈ ಮಾಡಿರ್ತಾರೋ IPOಗೆ ಅಪ್ಲೈ ಮಾಡಿದಾಗ ಅವ್ರಿಗೆಲ್ಲ ಶೇರ್ಸ್ ಅಲಾಟ್ ಆಗುತ್ತೆ. ಅಕಸ್ಮಾತ್ IPOನಲ್ಲಿ ಅಪ್ಲೈ ಮಾಡದೇ ಹೋದರೆ ಅವ್ರಿಗೆ ಇಫ್ ದ ಕಂಪನಿ ಇಸ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರೆ ಸೆಕೆಂಡ್ರಿ ಮಾರ್ಕೆಟಲ್ಲೂ ಬೇಕಾದ್ರೆ ಅವರೆಲ್ಲ ಕೊಂಡ್ಕೋಬೋದು. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಒಂದು ಕಂಪನಿ ಆ್ಯಕ್ಚುಲಿ ಒಂದು ಶುರುವಾಗಿ ಒಂದು ಇನಿಷಿಯಲ್ ಇದರಲ್ಲಿ ಶುರುವಾಗಿ ಸೊ ಹೌ ದೇ ಗೋ ಥ್ರೂ ದ ಪ್ರೀಸೀಡಿಂಗಲ್ಲಿ ಆ್ಯಕ್ಚುಲಿ ದೇ ಡೂ ದ ಬೂಟ್ ಸ್ಟ್ರ್ಯಾಪಿಂಗ್ ಆ್ಯಂಡ್ ಆಮೇಲೆ ದೆನ್ ದೇ ಗೋ ಟು ದ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಫೋ. ಅದಾದಮೇಲೆ ದೆನ್ ದೇ ಗೋ ಇನ್ ಟು ದ ಸೀಡಿಂಗ್ ವಿಚ್ ಇಸ್ ದ ಏಂಜಲ್ ಇನ್ವೆಸ್ಟರ್ಸ್ ಫಂಡಿಂಗ್. ಅದಾದಮೇಲೆ ದೇ ಗೋ ಇನ್ ಟು ದ Series A ಫಂಡಿಂಗ್ ವಿಚ್ ಇಸ್ ದ ವೆಂಚರ್ ಕ್ಯಾಪಿಟಲಿಸ್ಟ್, ಆ್ಯಂಡ್ ದೆನ್ ದ Series B ಫಂಡಿಂಗ್ ವಿಚ್ ಇಸ್ ಪ್ರೈವೇಟ್ ಇಕ್ವಿಟಿ, and then the Series C funding which is getting very close to the IPO, and adadmele then they go into the IPO where they have an underwriter who helps them. So idanella maadi then actually when they become a big company they will actually depending upon the market cap avrige they will get slotted as a large cap or a mid cap or a small cap. So ಅದರಲ್ಲಿ ಅವರು ಫೌಂಡರ್ಸ್ ಆ್ಯಂಡ್ ಪ್ರಮೋಟರ್ಸ್ದು ಏನು ಅವ್ರದ್ದು ಶೇರ್ಸ್ ಇರುತ್ತೋ ಆ ಶೇರ್ಸ್ ಬಿಟ್ಟು ಏನೇನು ಪಬ್ಲಿಕ್ಲಿ ಟ್ರೇಡೆಡ್ ಶೇರ್ಸ್ ಏನೇನಿರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ದ ಫ್ರೀ ಫ್ಲೋಟಿಂಗ್ ಶೇರ್ಸ್ ಅಂತ ಹೇಳ್ತಾರೆ. ಈ ಫ್ರೀ ಫ್ಲೋಟಿಂಗ್ ಶೇರ್ಸ್ ಮೇಲೇ ಮಲ್ಟಿಪ್ಲೈಡ್ ಬೈ ದ ಟೋಟಲ್ ಫ್ರೀ ಫ್ಲೋಟಿಂಗ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ ದ ಲಾಸ್ಟ್ ಮಾರ್ಕೆಟ್ ಪ್ರೈಸ್, ದಟ್ ಈಸ್ LMP. ಸೊ that is current market price or the last traded price, LTP or CMP or whatever, that multiplied by that ಅದು ಮಾಡಿದ್ರೇ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಬರುತ್ತೆ. ಸೊ ಈ ಮಾರ್ಕೆಟ್ ಕ್ಯಾಪ್ನಲ್ಲೇ ವೆದರ್ ಯು ಆರ್ ಅ ಲಾರ್ಜ್ ಕ್ಯಾಪ್ ಆರ್ ಮಿಡ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಅನ್ನೋದು ಡಿಫೈನ್ ಆಗುತ್ತೆ. ಆ್ಯಂಡ್ ದೆನ್ ದೀಸ್ ಕಂಪನೀಸ್ ಸ್ಟಾರ್ಟ್ ಗೆಟಿಂಗ್ ಟ್ರೇಡೆಡ್ ಆನ್ ದ ಬುರ್ಸಸ್, ಆನ್ ದ NSE, BSE. ಆ್ಯಂಡ್ ಯಾರು ಬೇಕಾದರೂ ಆ್ಯಕ್ಚುಲಿ ನೀವು ಡಿಪೆಂಡಿಂಗ್ ಅಪಾನ್ ಆ್ಯಕ್ಚುಲಿ ಆ ಮಾರ್ಕೆಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಲ್ಲಿಂದ ಎಲ್ಲ ಫಂಡಮೆಂಟಲ್ಸ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಫಂಡಮೆಂಟಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಅವ್ರದ್ದು ಸೇಲ್ಸ್, ಅವ್ರದ್ದು ರೆವಿನ್ಯೂಸ್, ಅವ್ರದ್ದು ಪ್ರಾಫಿಟಬಿಲಿಟಿ, ಅವ್ರದ್ದು ಡೆಟ್, ಆಮೇಲೆ ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್, ಆಲ್ ದ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲೇಬಲ್. ಅದನ್ನೆಲ್ಲ ಇರುತ್ತೆ. ಮತ್ತು ಆಮೇಲೆ ದೆನ್ ದ ಟೆಕ್ನಿಕಲ್ಸ್ ಎಲ್ಲ ಆಲ್ ದಿಸ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲೇಬಲ್. ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ದೆನ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ಟ್ರೇಡರ್ಸ್ ದೇ ಕ್ಯಾನ್ ಬೈ ಆ್ಯಂಡ್ ಸೆಲ್ in the secondary market. So the primary market IPO ಆಗುತ್ತೆ. ಅದಾದಮೇಲೆ secondary market is where actually liquidity ಗೋಸ್ಕರ secondary market ಇಟ್ಟಿರ್ತಾರೆ. So that is how they will start this thing. So this is actually just wanted to give an idea about funding. ಸೊ ಒಂದು ಟಿಪಿಕಲಿ ಆ್ಯಕ್ಚುಲಿ ಒಂದು ಫಂಡಿಂಗ್ಗೆ ಒಂದು ಕಂಪನಿ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಇದು ಮಾಡಿದಾಗ ಅಲ್ಲಿಂದ ಶುರುವಾಗಿ
how does it actually go to the different levels, and then ultimately how does it go into the IPO, and then how does it get listed ಅನ್ನೋದನ್ನು I was just explaining that. So that's all for today. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.